ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ರಾಮಕೃಷ್ಣ ಮಂಡಿನ ಮಗ ಅಂತ. ಕುಂಬಳಗೋಡು ಗ್ರಾಮ ಪಂಚಾಯತಿ ಅಧ್ಯಕ್ಷರು, ಮಾಜಿ ಅಧ್ಯಕ್ಷರು, ಹಾಲಿ ಸದಸ್ಯರು ಹಾಗೂ ಕಾಂಗ್ರೆಸ್ ವಾರ್ಡು ಅಧ್ಯಕ್ಷರು, ಕುಂಬಳಗೋಡು ವಾರ್ಡು ಮತ್ತು ಒಕ್ಕಲಿಗರ ಯಶವಂತಪುರ ಒಕ್ಕಲಿಗರ ವೇದಿಕೆ ಅಧ್ಯಕ್ಷರು. ನಾಡಿನ ಜನತೆಗೆ ಹಾಗೂ ನಮ್ಮ ಯಶವಂತಪುರ ಎಲ್ಲ ನಾಡಿನ ಜನತೆಗೆ, ಯಶವಂತಪುರ ಕ್ಷೇತ್ರದ ಜನತೆಗೆ ನಮ್ಮದೇನಿವತ್ತು ಸುಗ್ಗಿ ಸಂಭ್ರಮ ಅಂತ ಯಶವಂತಪುರ ಕ್ಷೇತ್ರದಲ್ಲಿ ಇವತ್ತು ನಾವು ಆಚರಣೆ ಮಾಡ್ತಾಯಿದ್ದೀವಿ. 13ನೇ ತಾರೀಕು ಯಶವಂತಪುರ ಸನ್ಮಾನ್ಯ ಸೋಮಶೇಖರ್ ಸಾಹೇಬರು ಒಂದು ನೇತೃತ್ವದಲ್ಲಿ ನಾವು ಇವತ್ತು 8 ಪಂಚಾಯತಿ ಸೇರಿ ಚಿಕ್ಕರಾಜು ಅವರ ಅಧ್ಯಕ್ಷರು, ಕಗ್ಲಿಪುರ ವಾರ್ಡು ಅಧ್ಯಕ್ಷರು ಮತ್ತು ಆಗ್ರಾ ಪಂಚಾಯತಿ, ಕುಂಬಳಗೋಡು ಪಂಚಾಯತಿ, ತರಳು ಪಂಚಾಯತಿ, ಕಗ್ಲಿಪುರ ಪಂಚಾಯತಿ ಎಲ್ಲ 8 ಪಂಚಾಯತಿ ಸೇರಿ ಇವತ್ತು ಸಂಕ್ರಾಂತಿ ಸುಗ್ಗಿ ಸಂಭ್ರಮ 2026 ಒಂದು ಸೋಮಶೇಖರ್ ಸಾಹೇಬ್ರ ಒಂದು ನೇತೃತ್ವದಲ್ಲಿ ಇವತ್ತು ತಾತ್ಕುಣಿ ಗ್ರಾಮದಲ್ಲಿ ಮಾಡ್ತಾಯಿದ್ದೀವಿ. 13ನೇ ತಾರೀಕು ತಾವುಗಳು ಎಲ್ಲರೂ ಬರಬೇಕು ಅಂತ ತಮ್ಮಲ್ಲಿ ವಿನಂತಿ ಮಾಡ್ಕೊತಾ ಇದ್ದೀನಿ. ಈ ವರ್ಷ ಪ್ರತಿ ವರ್ಷದಂತೆ ಈ ವರ್ಷವೂ ಭಾಳ ಸಂಭ್ರಮದಿಂದ ಸಾಹೇಬರು ಮಾಡ್ತಾಯಿದ್ದಾರೆ. ಅದಕ್ಕೆಲ್ಲ ನಾವು ಭಾಗಿಯಾಗ್ತಾ ಇದ್ದೀವಿ. ಅವರ ಒಂದು ನೇತೃತ್ವದಲ್ಲಿ ನಾವು ಸಹಕಾರ ಮಾಡಿ ಸನ್ಮಾನ್ಯ ಸೋಮಶೇಖರ್ ಅವರ ಒಂದು ಸಾಧನೆ, ಅವರ ಕೆಲಸ ಕಾರ್ಯಗಳು ಭಾಳ ಮೆಚ್ಚುಗೆ ವ್ಯಕ್ತಪಡಿಸ್ತಾ ಇದ್ದೀನಿ. ಅವರು ಯಾವುದೇ ಕೆಲಸ ಹೇಳಿದ್ರೂ ಸಹ ತಕ್ಷಣವೇ ಎಲ್ಲ ಒಂದು ಒಳಚರಂಡಿ ಇರ್ಬೋದು, ರಸ್ತೆ ಇರ್ಬೋದು, ನಮ್ಮ ಕುಂಬಳಗೋಡು ಪಂಚಾಯತಿ ಇರ್ಬೋದು, ಬೇರೆ ನಮ್ಮ ಯಶವಂತಪುರ ಕ್ಷೇತ್ರದ ಯಾವುದೇ ತಗೊಳ್ಳಿ, ಅವರ ಒಂದು ಅಭಿವೃದ್ಧಿ ಕಾರ್ಯ ಮೆಚ್ಚುಗೆ ಪಡಿಸ್ತಾ ಇದ್ದೀವಿ ನಾವು. ಅವರ ಒಂದು ಕಾರ್ಯ ಹಿಂಗೆ ಮುಂದಿನ ನಾಗಲೋಟದಲ್ಲಿ ಹೋಗ್ತಾ ಮುಂದಿನ 2028ರಲ್ಲಿ ಅವ್ರಿಗೆ ಜಯ ಸಿಗಲಿ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ, ನಾಡಿನ ಜನತೆಗೆ ಮತ್ತೊಮ್ಮೆ ಸಂಕ್ರಾಂತಿ ಹಬ್ಬದ ಶುಭಾಶಯ ಹೇಳ್ತಾ ಎಲ್ಲರಿಗೂ ಒಳ್ಳೆಯದಾಗಲಿ. ಈ ವರ್ಷ ನಾಡಿನಾದ್ಯಂತ ಮಳೆ ಬೆಳೆ ಎಲ್ಲರೂ ಚೆನ್ನಾಗಾಗಲಿ ಅಂತ ಈ ಸಭಾ ಸಂದರ್ಭದಲ್ಲಿ ಆ ದೇವ್ರನ್ನ ಪ್ರಾರ್ಥಿಸ್ತೀವಿ. 13ನೇ ತಾರೀಕು ಇದೇ 13ನೇ ತಾರೀಕು ನಡೆಯುವ ಸಂಕ್ರಾಂತಿ ಸಂಭ್ರಮಕ್ಕೆ ನೀವೆಲ್ಲ ದಯವಿಟ್ಟು ಬರಬೇಕು. ಎಲ್ಲರಿಗೂ ಒಳ್ಳೆಯದಾಗಲಿ ಅಂತ ಈ ಸಮಸ್ತ ನಾಡಿನ ಜನತೆಗೆ ಈ ಸಂದರ್ಭ ಹೇಳ್ತಾ ನಮಸ್ತೆ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.